ಅನುದಿನದ ಆಹಾರ ಆಗಸ್ಟ್ 27 ಗುರುವಾರ. ನೀನು ಎಂದಿಗೂ ಒಂಟಿಯಲ್ಲ. ಯೋಹಾನ 8ನೇ ಅಧ್ಯಾಯ 29ನೇ ವಚನ. ನನ್ನನ್ನು ಕಲಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಆತನು ನನ್ನನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟಿಲ್ಲ. ಆತನು ನನ್ನನ್ನು ಎಂದಿಗೂ ಅಗಲಲಿಲ್ಲ ಅಥವಾ ಕೈ ಬಿಡಲಿಲ್ಲ. ಆತನ ಸನ್ನಿಧಿಯು, ಆತನ ಸಹವಾಸವು, ಆತನ ಬಲವು ಮತ್ತು ಆತನ ಕೃಪೆಯು ನನ್ನನ್ನು ನಿರಂತರವಾಗಿ ನಡೆಸುತ್ತಿವೆ ಎಂದು ಸಾಕ್ಷಿ ಹೇಳುವುದು ಎಂಥ ಆಶೀರ್ವಾದದ ವಿಷಯವಲ್ಲವೇ? ಒಂಟಿತನವು ಯಾವಾಗಲೂ ನೋವಿನಿಂದ ಕೂಡಿದ್ದಾಗಿದೆ. ಆದರೆ ದೇವರಿಲ್ಲದ ಒಂಟಿತನದ ಜೀವನವು ವಿಶೇಷವಾಗಿ ಕಷ್ಟಕರವೂ ಅಪಾಯಕರವೂ ಆಗಿದೆ. ಒಂಟಿಯಾಗಿರುವವರ ಸೌಲಭ್ಯವನ್ನು ಸೈತಾನನು ಆಗಾಗ್ಗೆ ಪಡೆದುಕೊಳ್ಳುತ್ತಾನೆ. ಅವನು ಸೋಮಾರಿತನ, ನಿರಾಶೆ, ಭಯ ಮತ್ತು ಅಪನಂಬಿಕೆಯನ್ನು ತರುತ್ತಾನೆ. ಒಂಟಿಯಾದ ಹೃದಯವು ಶತ್ರುವಿಗೆ ಸುಲಭವಾಗಿ ಕೆಲಸದ ಮನೆಯಾಗಬಹುದು. ಯೇಸು ಕ್ರಿಸ್ತನು ನಿನ್ನ ಒಂಟಿತನವನ್ನು ತನ್ನ ಮಹಿಮೆಯ ಸನ್ನಿಧಿಯಿಂದ ಬದಲಾಯಿಸಲು ಹಂಬಲಿಸುತ್ತಾನೆ. ಆತನು ನಿನ್ನ ಮನೆಗೆ ಬರಲು, ನಿನ್ನೊಂದಿಗೆ ವಾಸಿಸಲು ಮತ್ತು ನಿನ್ನೊಂದಿಗೆ ನಡೆಯಲು ಅಪೇಕ್ಷಿಸುತ್ತಾನೆ. ಆದಾಮನು ಒಂಟಿಯಾಗಿರುವುದು ಒಳ್ಳೆಯದಲ್ಲವೆಂದು ದೇವರು ಗ್ರಹಿಸಿದಾಗ ಆತನಿಗೆ ತಕ್ಕ ಸಹಪಾಠಿಯನ್ನು ನೀಡಿದನು. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಹಾಗೆಯೇ ವಿಶ್ವಾಸಿಗಳು ಆತ್ಮೀಕವಾಗಿ ಪ್ರತ್ಯೇಕವಾಗಿರುವುದು ಒಳ್ಳೆಯದಲ್ಲವಾದ್ದರಿಂದ ಆತನು ನಮಗೆ ಇತರ ವಿಶ್ವಾಸಿಗಳ ಸಹವಾಸವನ್ನು ಮತ್ತು ಸಭೆಯ ಕೂಟಗಳನ್ನು ನೀಡಿದ್ದಾನೆ. ನಮ್ಮ ಆತ್ಮೀಕ ಪ್ರಯಾಣದಲ್ಲಿ ನಾವು ಎಂದಿಗೂ ಒಂಟಿಯಾಗಿರದಂತೆ ಆತನು ನಮಗೆ ಆ ಪವಿತ್ರಾತ್ಮನ ಅಭಿಷೇಕವನ್ನು ಮತ್ತು ಸಂಪೂರ್ಣತೆಯನ್ನು ದಯಪಾಲಿಸಿದ್ದಾನೆ. ಒಂದು ದಿನ ಅವಳು ತನ್ನ ಗಂಡನಿಲ್ಲದೆ ಏದೇನ್ ತೋಟದಲ್ಲಿ ಒಂಟಿಯಾಗಿ ಅಲೆದಾಡಿದಳು. ಸೈತಾನನು ಆ ಒಂಟಿತನದ ಲಾಭವನ್ನು ಪಡೆದುಕೊಂಡು ಆಕೆಯನ್ನ ವಂಚಿಸಿ ಮರಳುಗೊಳಿಸಿ ಪಾಪಕ್ಕೆ ನಡೆಸಿದನು. ಅಂತೆಯೇ ಎರಿಕೋವಿನತ್ತ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕನು ಕಳ್ಳರ ಕೈಗೆ ಬಿದ್ದು ಗಾಯಗೊಂಡು ಅರೆಜೀವವಾಗಿ ಬಿದ್ದನು. ಒಂಟಿತನವು ಅಪಾಯಕರವಾಗಬಹುದು. ತನ್ನ ಗಂಡನೊಂದಿಗೆ ಬಹು ಸಂತೋಷವಾಗಿ ಜೀವಿಸಿ ಹಠಾತ್ತಾಗಿ ಅವನನ್ನು ಕಳೆದುಕೊಂಡು ವಿಧವೆಯಾಗಿ ಒಂಟಿಯಾಗಿ ನಿಂತಿರುವ ಮಹಿಳೆಯ ದುಃಖವನ್ನು ಯೋಚಿಸಿರಿ. ತಮ್ಮ ಮಕ್ಕಳಿಂದ ದೂರವಾಗಿ ವಾಸಿಸುತ್ತಾ ಗಾಢವಾದ ಹಂಬಲದಿಂದ ಅವರನ್ನು ಸದಾ ಹೃದಯದಲ್ಲಿ ಒತ್ತಿರುವ ಎತ್ತವರನ್ನ ಯೋಚಿಸಿರಿ. ಅಥವಾ ಸಮುದ್ರದಲ್ಲಿ ಸಣ್ಣ ದೋಣಿಯಲ್ಲಿ ಒಂಟಿಯಾಗಿ ದಾರಿ ಇಲ್ಲದೆ ತೂಗಾಡುತ್ತಿರುವ ಯಾರನ್ನಾದರೂ ಕಲ್ಪಿಸಿಕೊಳ್ಳಿರಿ. ಇಂಥ ಕ್ಷಣಗಳಲ್ಲಿ ಒಂಟಿತನವು ಅದು ತಡೆಯಲಾರದಷ್ಟು ಭಾರವಾಗಬಹುದು. ದಾವೀದನು ಒಮ್ಮೆ ತನ್ನ ವೇದನೆಯನ್ನು ವ್ಯಕ್ತಪಡಿಸುತ್ತಾ, ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ಕೀರ್ತನೆ 102 7ನೇ ವಚನ. ಬಹುಶಃ ನೀನು ಕೂಡ ಇಂಥ ಒಂಟಿತನದ ಸಮಯದ ಮೂಲಕ
ಹಾದು ಹೋಗುತ್ತಿರಬಹುದು. ಇಂದು ಕರ್ತನು ನಿನ್ನ ನಿರಂತರ ಸಂಗಾತಿಯಾಗಿರಲು ಆಹ್ವಾನಿಸು. ನಂಬಿಕೆಯಲ್ಲಿ ಹೀಗೆ ಘೋಷಿಸು, ನನ್ನನ್ನು ಕಲಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಯೋಹಾನ 8ನೇ ಅಧ್ಯಾಯ 29ನೇ ವಚನ. ನೀನು ಏನನ್ನಾದರೂ ಮಾಡುವ ಮೊದಲು ಸ್ವಲ್ಪ ತಡೆದು ನಿನ್ನನ್ನೇ ಕೇಳಿಕೊ, ಇದು ಕರ್ತನಿಗೆ ಮೆಚ್ಚುಗೆಯಾಗಿದೆಯೇ? ಇದು ಆತನಿಗೆ ಸಂತೋಷವನ್ನು ತರುವುದೇ? ಪ್ರತಿಯೊಂದು ತೀರ್ಮಾನವು ಆತನ ಸಾನ್ನಿಧ್ಯದಲ್ಲಿ ಪರೀಕ್ಷಿಸಿ ತೆಗೆದುಕೊಳ್ಳಬೇಕು. ಪ್ರೀತಿಯ ದೇವರ ಮಗುವೆ, ಕರ್ತನಿಗೆ ಮೆಚ್ಚುಗೆಯಾದವುಗಳನ್ನು ಮಾತ್ರ ಮಾಡಲು ನಿನ್ನನ್ನು ಸಮರ್ಪಿಸಿಕೊ. ಆಗ ನೀನು ಎಂದಿಗೂ ಒಂಟಿಯಾಗಿ ನಡೆಯಬೇಕಾಗಿರುವುದಿಲ್ಲ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ವಿಮೋಚನಾ ಕಾಂಡ 13ನೇ ಅಧ್ಯಾಯ 22ನೆಯ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 120, 121, 122. ಸಂಜೆ 1 ಕೊರಿಂಥದವರಿಗೆ 9ನೇ ಅಧ್ಯಾಯ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕೈ ಹಿಡಿದು ನಡೆಸಿ ಕಾಯಲಿ.